ಸೊ ಬೀದಿ ನಾಯಿ ನಿಯಂತ್ರಣ ಮಾಡಬೇಕಾದ್ರೆ ಇದು ನಮ್ಮದು ಏನಂತಾರಲ್ಲ, ನಮ್ಮದು ಕಾರ್ಪೊರೇಷನ್ ಆಯಿತು ಅಥವಾ ನಮ್ಮದು ಮುನ್ಸಿಪಾಲ್ಟಿ ಆಯಿತು, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅದು ಸಕ್ರಿಯವಾಗಿ ಒಂದು ನಾವು ಕಾರ್ಯಾಚರಣೆ ಮಾಡಬೇಕು. ಪ್ರತಿಯೊಂದು ನಾಯಿಗಳನ್ನು ಏನಂತಾರಲ್ಲ ಸ್ವಲ್ಪ ಸ್ಟೆರಿಲೈಸೇಷನ್ ಮಾಡೋಕ್ಕಾಗುತ್ತೆ, ಅಥವಾ ನಾಯಿಗಳನ್ನು ಎಲ್ಲ ಕೂಡಿಸ್ಕೊಂಡು ಎಲ್ಲರೂ ಬೇರೆ ಕಡೆ ಒಂದು ಸಪ್ರೇಟ್ ಸೆಗ್ರಿಗೇಷನ್ ಮಾಡಬೇಕಂತ ಇದು ಒಂದೇ ಇಲಾಖೆ ಅಲ್ಲ, ನಮ್ಮ ಇಲಾಖೆಯಿಂದ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಬಟ್ ಇದು ನಾಯಿ ಹಾವಳಿಯನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಕಾರ್ಪೊರೇಷನ್ ಇರ್ಬೋದು, ಅಥವಾ ಮುನ್ಸಿಪಾಲ್ಟಿ ಇರ್ಬೋದು, ಅಥವಾ ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ಅವರು ಆ್ಯಕ್ಟಿವ್ ಆಗಿಬಿಟ್ಟು ಸ್ವಲ್ಪ ಆ್ಯಕ್ಟಿವ್ ಮೆಜರ್ಸ್ ತೊಗೋಬೇಕಾಗುತ್ತೆ ಸರ್. ಎಲ್ಲ ನನ್ನ ಪ್ರತಿ ವರ್ಷ ನಾವು ಇದು ನಮ್ಮದು ಜಾಯಿಂಟ್ ಮೀಟಿಂಗ್ ಆಗುತ್ತೆ ಸರ್. ನಮ್ಮದು ಮಂತ್ಲಿ ನಮ್ಮದು ಡಿ ಸಿ ಅಂಡರ್ ಮೀಟಿಂಗ್ ಆಗುತ್ತೆ, ಸಿ ಒ ಅಂಡರ್ ಮೀಟಿಂಗ್ ಆಗುತ್ತೆ. ಸೊ ಇದೆಲ್ಲ IDSP ರಿವ್ಯೂ ಆಗುತ್ತೆ ಸರ್. ಆ ಟೈಮಲ್ಲಿ ಡಿ ಸಿ ಅವ್ರ ಗಮನಕ್ಕೂ ತೊಗೊಂಬಂದಿವಿ ಸರ್, ಇದು ಸಿ ಅವ್ರ ಗಮನಕ್ಕೂ ಇದೆ ಸರ್. ಸೊ ಇದೊಂದು ಇವನ್ ಕಾರ್ಪೊರೇಷನ್ ಥ್ರೂ ಆಯಿತು ಅಥವಾ ಮುನ್ಸಿಪಾಲಿಟಿ ಥ್ರೂ ಆಯಿತು, ಇದೊಂದು ಆ್ಯಕ್ಟಿವ್ ಇದು ಮಾಡಬೇಕಂತ ನಾವು ಸುಮಾರು 2 ವರ್ಷದಿಂದ ನಾವು ಗಮನಕ್ಕೆ ತರ್ತಾ ಇದ್ದೀವಿ ಸರ್. ನಾವು ಅದು